ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ. ಇದಕ್ಕೆ ಬೇಕಾಗಿರೋ ಸಾಮಾನು ಮಾವಿನಕಾಯಿ ನಾನು ತೊಗೊಂಬರಿ ಸುಮಾರು ಒಂದು ಅರ್ಧ kg ಆಗೋಷ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಣ್ಣ ಬೇಕಂದ್ರೆ ಸಣ್ಣ ಕಟ್ ಮಾಡ್ಕೊಳ್ಳಿ, ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ಳಿ. ಸುಮಾರು ಒಂದು ಅರ್ಧ kg ಆಗೋಷ್ಟು ನಾನು ರಾ ಮ್ಯಾಂಗೋ ತೊಗೊಂಡಿದ್ದೀನಿ. ಸುಮಾರು ಈ ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ತೊಗೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7 ಟೇಸ್ಟು, ಮತ್ತು ಸಾಸಿವೆ ಒಂದು 3/4 ಸ್ಪೂನು, ಮೆಂತ್ಯ ಒಂದು ಅರ್ಧ ಸ್ಪೂನು, ಮತ್ತು ಜೀರಿಗೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಬೇಕಾಗುತ್ತೆ. ಮೊದಲಿಗೆ ಸಾಸಿವೆ, ಮೆಂತ್ಯ, ಜೀರಿಗೆ ಇಷ್ಟು ನಾವು ಹುರ್ಕೊಬೇಕಾಗುತ್ತೆ. ಒಂದು ಪಾನ್ ಇಟ್ಕೊಂಡು ಪಾನಿಗೆ ನಾವು ಮೊದಲಿಗೆ ಮೆಂತ್ಯ ಹುರ್ಕೊಳ್ಳೋಣ. ಸ್ವಲ್ಪ ಮೆಂತ್ಯ ಬಿಸಿ ಆದ ತಕ್ಷಣ ನಾವು ಸಾಸಿವೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಚಟ್ಪಟ್ ಅಂತ ಇರಬೇಕು. ಮೆಂತ್ಯ ಅರೋಮ ತುಂಬ. ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಮತ್ತು ಈಗ ನಾವು ಜೀರಿಗೆ ಹುರ್ಕೊಬೇಕಾಗುತ್ತೆ. ಜೀರಿಗೆ ಇಷ್ಟ ಆದರೆ ಸಾಕು ನಮಗೆ. ಇವಾಗ ಇದನ್ನು ಅಷ್ಟೇ ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಇದು ಆರಾಕ್ಬಿಟ್ಬಿಡೋಣ. ಇದೇ ಬಿಸಿನಲ್ಲೇ ನಾವು ಎಣ್ಣೆ ಕಾಯಿಸಿ ಆರಿಸಾಕಬೇಕಾಗುತ್ತೆ. ಅದರಿಂದ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ. ಎಣ್ಣೆ ಕಾಯಿದ ಮೇಲೆ ಚೆನ್ನಾಗಿ ಆರಿದ್ಮೇಲೆ ನಾವು ಬಳಸಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸಾಸಿವೆ ಸೇರಿಸ್ಕೊತೀನಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸಾಸಿವೆ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ನಿಮ್ಮ ಆಪ್ಷನು. ಮತ್ತು ಸ್ವಲ್ಪ ಹಿಂಗು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಹಾರಕ್ಕೆ ಬಿಟ್ಬಿಡೋಣ. ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಇದು ನಾನು ಜಾರ್ಗೆ ಹಾಕ್ಕೊಂಡು ಜಾರ್ಗನ ಹಾಕ್ಕೊಬೋದು. ಜಾಸ್ತಿ ಇದ್ದರೆ ಜಾರ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಪುಟಾಣಿಗೆ ಹಾಕ್ಕೊಂಡು ಕುಟ್ಕೊಬೋದು. ಫ್ರೆಂಡ್ಸ್, ಪೌಡರ್ ಆಗಿದೆ ನೋಡಿ. ನಾನು ಮಿಕ್ಸಿಗೆ ಹಾಕಿ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ, ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಈಗ ನಾವು ಯಾವುದರಲ್ಲಿ ಉಪ್ಪಿನಕಾಯಿ ಮಾಡ್ಕೊತೀರೋ ಅದರಲ್ಲಿ ನಾವು ಸೇರಿಸ್ಕೊಳ್ಳೋಣ. ಆದಷ್ಟು ನಾವು ಗ್ಲಾಸು ಅಥವಾ ಪಿಂಗಾಣಿದಾದರೆ ಚೆನ್ನಾಗಿರುತ್ತೆ. ನಾನು ಪ್ಲಾಸ್ಟಿಕ್ದು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮೊದಲಿಗೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದೆ. 1/4 ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಮತ್ತು ಪೌಡರು, ಹಿಂಗು ಅದನ್ನು ಎಣ್ಣೆಗೆ ಕಾಯಿಸೋಕ್ಕೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವೆಲ್ಲ ಮಿಕ್ಸ್ ಮಾಡಿಕೊಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಎಣ್ಣೆ ಮತ್ತು ಸಾಸಿವೆ ಮತ್ತು ಇಂಗುದು ಆರಿರೋದು ಸೇರಿಸ್ಕೊತಾ ಇದ್ದೀನಿ ನೀಟಾಗಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ. ಸ್ವಲ್ಪ ನಾವು ಮಾಡಿದ ದಿವಸ ಬಿಸಿಲಲ್ಲಿ ಇಡಬೇಕಾಗುತ್ತೆ ಅಷ್ಟು. ಖಾರ ಆಮೇಲೆ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ನೋಡಿ. ಕರೆಕ್ಟಾಗಿದೆ. ಉಪ್ಪು, ಖಾರ, ಎಣ್ಣೆ ಎಲ್ಲ ಪರ್ಫೆಕ್ಟಾಗಿದೆ. ಎಣ್ಣೆನೂ ಜಾಸ್ತಿ ಇಲ್ಲ. ಇದು ನೆನೀತಾ ಇನ್ನೂ ಸ್ವಲ್ಪ ನಮಗೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ನೀವು ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆದ ಮೆಜರ್ಮೆಂಟಲ್ಲಿ ನಾನು ಹಾಕಿದ್ದೀನಿ. ಸಾಕಾಗುತ್ತೆ. ಒಂದು ಅರ್ಧ kg ಮಾವಿನಕಾಯಿಗೆ ಇಷ್ಟು ಹಾಕಿದ್ರೆ ನೀವು ಸಾಕು. ನೋಡಿ, ರೆಡಿಯಾಗಿದೆ. ಮೊಸರನ್ನಿಗೆ ಒಳ್ಳೆ ಕಾಂಬಿನೇಷನ್. ಈಗ ಮಾವಿನಕಾಯಿ ಸೀಸನ್ ಆಗಿದ್ದರಿಂದ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್, ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಥ್ಯಾಂಕ್ ಯು.